ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರಿನಲ್ಲಿ ಮೂವರ ಎನ್ಕೌಂಟರ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಅರಣ್ಯ ಇಲಾಖೆಯಿಂದ ಘಟನೆ ವೇಳೆ ಸಿಕ್ಕ ಸಾಕ್ಷ್ಯ ಬಿಡುಗಡೆಯಾಗಿದೆ. ಇನ್ನು 2 ಚೀಲ ಜಿಂಕೆ ಮಾಂಸ, 2 ಬಂದೂಕಿನ ಫೋಟೋ ಈಗ ರಿಲೀಸ್ ಆಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಒಂದು ಚೀಲದಲ್ಲಿ 22.35 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿದೆ. 2 ಚೀಲ ಜಿಂಕೆ ಮಾಂಸ, ಒಂದು ಚೀಲದಲ್ಲಿ 22.35 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿರುವಂತದ್ದು. ಇನ್ನು ಮತ್ತೊಂದು ಚೀಲದಲ್ಲಿ 11.90 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿದೆ. ಇನ್ನು 2 ಚೀಲದೊಳಗೆ ಇರುವ ಒಟ್ಟು 34.2 ಕೆಜಿ ಮಾಂಸ ಪತ್ತೆಯಾಗಿದೆ. ಇನ್ನು ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇದರಲ್ಲಿ 2 ಚೀಲ ಜಿಂಕೆ ಮಾಂಸ, 2 ಬಂದೂಕಿನ ಫೋಟೋ ರಿಲೀಸ್ ಆಗಿರುವಂತದ್ದು. ಒಂದು ಚೀಲದ ಒಳಗೆ ಜಿಂಕೆ ಮಾಂಸ ಪತ್ತೆಯಾಗಿದ್ರೆ, ಇನ್ನು ಮತ್ತೊಂದು ಚೀಲದ ಒಳಗೆ 11.90 ಕೆಜಿ ಜಿಂಕೆ ಮಾಂಸ ಪತ್ತೆಯಾಗಿದೆ. ಇನ್ನು 2 ಚೀಲದಲ್ಲಿ 34.25 ಕೆಜಿ ಮಾಂಸ ಪತ್ತೆಯಾಗಿರುವಂತದ್ದು. ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಅರಣ್ಯ ಇಲಾಖೆಯಿಂದ. ಈ ಘಟನೆಯ ವೇಳೆ ಸಾಕ್ಷ್ಯ ಈಗ ಬಿಡುಗಡೆಗೊಂಡಿರುವಂತದ್ದು. ಪೊಲೀಸರು 3 ಜನರನ್ನ ಎನ್ಕೌಂಟರ್ ಮಾಡಿದ್ರು. ಕುಮಾರ್, ಆಂಟೋನಿ ಹಾಗೆ 3 ಜನರನ್ನ ಎನ್ಕೌಂಟರ್ ಮಾಡಿರುವಂತದ್ದು. 2 ಚೀಲದಲ್ಲಿ ಇರುವ ಒಟ್ಟು 34.25 ಕೆಜಿ ಮಾಂಸ ಪತ್ತೆಯಾಗಿದೆ. ಅರಣ್ಯ ಇಲಾಖೆಯಿಂದ ಈಗಾಗಲೇ ಈ ಘಟನೆಯ ವೇಳೆ ಸಿಕ್ಕ ಸಾಕ್ಷ್ಯವನ್ನ ಪೊಲೀಸರು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಜಿಂಕೆ ಮಾಂಸ ಪತ್ತೆಯಾಗಿರುವಂತದ್ದು, ಇನ್ನೊಂದು ಕಡೆ 2 ಬಂದೂಕಿನ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಗುಂಡೇಟಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹನೂರಿನಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಇನ್ನು ಪೊಲೀಸ್ ಠಾಣೆ ಮುಂದೆ ಸಾಕಷ್ಟು ಕುಟುಂಬಸ್ಥರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅರಣ್ಯ ಇಲಾಖೆಗೆ ಇನ್ನು ಒಂದು ರೀತಿಯಾಗಿ ಅಲ್ಲಿ ಧ್ವಂಸವನ್ನ ಮಾಡಿರುವಂಥದ್ದು. ಹನೂರಿನಲ್ಲಿ 3 ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಊರೇ ಈಗ ಪ್ರತಿಭಟನೆಯನ್ನ ಮಾಡಿತ್ತು. ಈಗಾಗಲೇ ಒಂದ್ ಕಡೆ 2 ಚೀಲದಲ್ಲಿ ಜಿಂಕೆ ಮಾಂಸ ಪತ್ತೆಯಾಗಿರುವಂಥದ್ದು, 2 ಬಂದೂಕಿನ ಫೋಟೋ ಕೂಡ ಇಲ್ಲಿ ರಿಲೀಸ್ ಆಗಿದೆ. ಇನ್ನು ಒಟ್ಟು 2 ಚೀಲದ ಒಳಗೆ 34.25 ಕೆಜಿ ಮಾಂಸ ಪತ್ತೆಯಾಗಿದೆ. ಇನ್ನು 3 ಎನ್ಕೌಂಟರ್ಗೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಪೀಟರ್ ಎನ್ಕೌಂಟರ್ಗೆ ಬಲಿಯಾದ ವ್ಯಕ್ತಿ. ಇನ್ನು ಆಂಟೋನಿ ಸ್ವಾಮಿ, ಈತನು ಕೂಡ ಬಲಿಯಾಗಿದ್ದಾನೆ. ಕುಮಾರ್, ಪೀಟರ್, ಕುಮಾರ್, ಆಂಟೋನಿ ಸ್ವಾಮಿ